ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ಇದು ಹಿಮಾದ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿದ್ದೀವಿ IPL ಬಗ್ಗೆ ಮಾತಾಡೋಕ್ಕೆ. ನಮ್ಮ ಜೊತೆ ಇದ್ದಾರೆ ಕಾಲ್ ಶೆಟ್ಟಿ ಅವರು. ಕಾಲ್ ಶೆಟ್ಟಿ ಅವರೇ, ನನ್ನ ಮ್ಯಾಚ್ ನೋಡಿದ್ರಾ? ಖಂಡಿತ ಡೈಲಿ ನೋಡ್ತಾ ಇರ್ತೀನಿ ಮ್ಯಾಚ್, ನಿಮಗೆ ಗೊತ್ತಿದೆ. ನನ್ನೇ ಮ್ಯಾಚ್ ಅಂತೂ ರನ್ನಿನ ಸುರಿಮಳೆನೆ ಅಂತ ಹೇಳ್ಬೋದು. ನೆನ್ನೆ ಮ್ಯಾಚ್ ಇದ್ದಿದ್ದು LSG ಮತ್ತು KKR. ನೆನ್ನೆ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ರು. LSG ಬ್ಯಾಟಿಂಗ್ ಮಾಡಿದ್ರು, ಮಾತ್ರ ಅಲ್ಟಿ ಬ್ಯಾಟಿಂಗ್. 237 ಅಂದರೆ ಇಟ್ಸ್ ನಾಟ್. ಪಕ್ಕ ಹೇಗೆಂದ್ರೆ ನೋಡಿ, ಇವಾಗ ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ರೆ ಅಂದ್ರೆ ಅವ್ರ ಪ್ಲಾನ್ ಏನೋ ಮಾಡಿದ್ದಾರೆ ಮೈಂಡಲ್ಲಿ, ಚೇಸ್ ಮಾಡ್ಬೋದು ಓನ್ ಗ್ರೌಂಡು ಅಂತ. ಆದ್ರೂ ಏನಂದ್ರೆ ಒಂದು ಬೇಜಾರು, 4 ರನ್ನಿಂದ ಸೋತ್ರಲ್ವಾ, ಅದೊಂದು ಬೇಜಾರಿದೆ, ಏನಿಲ್ಲ. ನೆನ್ನೆ LSG 4 ರನ್ ಗೆದ್ದಿದೆ. KKR ಜಸ್ಟ್ 4 ರನ್ ಸೋತ್ರು. ಅದು ಈಡನ್ ಗಾರ್ಡನ್ ಕ್ರಿಕೆಟ್ ಕಾಶಿ, ಹೋಮ್ ಟೌನ್. ಅದು ತವರು ನೆಲದಲ್ಲಿ ಸೋಲಂದ್ರೆ KKR ಒಂಥರ ಬೇಜಾರಲ್ಲ. ಹೌದೌದೌದು. ಆಕ್ಚುಲಿ ಮಾರ್ಷ್ ಮತ್ತೆ ಮಾರ್ಕ್ರಮ್ ಓಪನಿಂಗ್ ಬರ್ತಾರೆ. LSG ಬ್ಯಾಟ್ಸ್ಮನ್ LSG ಕಡೆ ಮಾರ್ಕ್ರಮ್ ಅಂತೂ 47 ರನ್ 28 ಬಾಲ್ಗೆ 6-4 ಸುರಿಮಳೆನೇ ಸುರಿಸ್ಬಿಟ್ರು. ಖಂಡಿತ. ಮಾರ್ಕ್ರಮ್ ಹೋದ ವರ್ಷ ಹೈದರಾಬಾದ್ ಅಲ್ಲಿ ಇದ್ರು ಆಲ್ರೌಂಡರ್ ಆಗಿ. ಈ ವರ್ಷನೂ ಅಷ್ಟೇ, ಏನು ಅವರು ಕ್ಯಾಚು ಮತ್ತೆ ಅವ್ರು ಹೊಡೆದಿರೋ ರನ್ನು ಇದ್ರಲ್ಲೂ ಆಲ್ರೌಂಡರ್ ಆಗಿ ಅವರ ಆಟನ ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. LSG ಮತ್ತೊಬ್ಬ ಬ್ಯಾಟ್ಸ್ಮನ್ ಅಂದ್ರೆ ಅವರು ಮಾರ್ಸ್ ಅಂತೂ ಹೆವಿ ಮಾರ್ಸ್ ಲೆವೆಲ್ಗೆ ಆಡಿದ್ರು ಅಂತ ಹೇಳ್ಬೋದು. 81 ರನ್ 48 ಬಾಲ್ಗೆ ಅಂದ್ರೆ ಇದು ತುಂಬಾನೇ ದೊಡ್ಡ ವಿಷಯ ಅಲ್ಲ. ಹೌದೌದು. 81 ರನ್ನು 48 ಬಾಲ್ಗೆ ಯಾರ್ರೀ ಇಷ್ಟು ಒಂದು ರನ್ನಿನ ಸುರಿಮಳೆ. ನನ್ನೇ ನೋಡ್ತೀವಲ್ಲ, ನನ್ನೇ ನೋಡ್ಬೇಕು ಮ್ಯಾಚ್ ರೀ. ನನ್ನೇ ಮ್ಯಾಚು ಈ ವರ್ಷ ಏನೋ ಗೊತ್ತಾ ಸರ್, ಇನ್ನೊಂದು ವಿಷಯ ಏನಂದ್ರೆ 2025ರಲ್ಲಿ IPL 200 ರನ್ ಯಾವ ಲೆಕ್ಕನೂ ಇಲ್ಲ. ಹೋದ ವರ್ಷ ಏನಂದ್ರೆ ಒಂದು 180-170 ಹೊಡೆದ್ರೆ ಏನೋ ಒಂದು ಹೈಲೈಟ್ಸ್ ಆಯ್ತಿತ್ತು. ಈ ವರ್ಷ ಪ್ರತಿ ಒಂದು ಟೀಮ್ಗೂ 200 ರನ್ನು ಲೆಕ್ಕನೇ ಇಲ್ಲ. ಯಾವುದೇ ಮ್ಯಾಚ್ ಬರಲಿ, ಯಾವುದೇ ಟೀಮ್ ಬರಲಿ, 200 ರನ್ ಅಂತೂ ಟಾರ್ಗೆಟ್ ಫಿಕ್ಸ್ ಆಗ್ಬಿಡುತ್ತೆ. ಅದರಲ್ಲೂ ಅಂತೂ ನೆನ್ನೆ ಯಾವುದೇ ಮ್ಯಾಚ್ ಆಗಲಿ, ನೆನ್ನೆ ಸಿಕ್ಕಾಪಟ್ಟೆ ಮ್ಯಾಚ್ಗಳು 6-4 ಜನ ತುಂಬ ಎಂಟರ್ಟೈನ್ಮೆಂಟ್ ಕೇಳ್ತಾರೆ ಅಂದ್ಬಿಟ್ಟು ಅದೇ ಲೆವೆಲ್ಗೆ ಆಡ್ತಾರೆ. T20 ಫಾರ್ಮೆಟ್ ಮಾತ್ರ ತುಂಬ ಕ್ರೇಜ್. ಹೌದೌದೌದು, ಖಂಡಿತ. ನನ್ನೇ ಈಡನ್ ಗಾರ್ಡನ್ ಅಲ್ಲಿ ರನ್ನಿನ ಸುರಿಮಳೆನೇ ಆಗ್ಬಿಟ್ಟಿದೆ. ಇನ್ನು LSG ಕಡೆ ಮತ್ತು ಇವರು ಪೊರಾನ್ 87 ರನ್ನು 36 ಬಾಲಲ್ಲಿ 87 ರನ್ನು ಪೊರಾನ್. ಅವರು ಪ್ರತಿ ಒಂದು ಮ್ಯಾಚು 6-4 ಒಂದು ಒಳ್ಳೆ ರನ್ನನ್ನು ತಂದು ಕೊಡ್ತಾರೆ ಪೊರಾನ್ ಅವರು. ನೆನ್ನೆ LSG ಮ್ಯಾಚ್ ನೋಡಿದ್ರೆ ಮಾತ್ರ ನಿಜವಾಗ್ಲೂ ತುಂಬಾ ಹೈಲೈಟ್ಸ್ ನೋಡ್ದಂಗಿತ್ತು ನನಗೆ ಮ್ಯಾಚ್ ನೋಡಿ. ಹೈಲೈಟ್ಸ್ ಮೈ ರೋಚಕ ನನ್ನೇ ಮ್ಯಾಚ್ ಅಂತೂ. ಲಾಸ್ಟಾಗಿ ಬಂದಿದ್ದು ಅಬ್ದುಲ್ ಸಲಾಮ್ 4 ರನ್. ಅಬ್ದುಲ್ ಶಮಾದ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. 4 ಬಾಲ್ಗೆ 6 ರನ್ನು. ಅದೊಂದು ಬೇಜಾರೆ, ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು ಮತ್ತು ಈ ಥರ ಔಟ್ ಆಗಿದ್ದು ದುಃಖದ ವಿಚಾರನೇ. ಅದು ಬಿಟ್ರೆ ಇನ್ನು KKR ಟಾರ್ಗೆಟ್ 238 ರನ್ ಬೇಕಿತ್ತು. ಆದರೆ KKR ಮಾತ್ರ ಒಳ್ಳೆ ಸ್ಟಾರ್ಟಿಂಗ್ ಓಪನ್ ಮಾಡಿದ್ರು. ಫಸ್ಟ್ ಬಾಲೇ ವೈಡ್ ಆಯಿತು, ಆದರೂ ಪರವಾಗಿಲ್ಲ. ಅವ್ರು ಪವರ್ ಪ್ಲೇಯಲ್ಲಿ ಎಷ್ಟು 90 ರನ್ ಹೊಡೆದಿರು. 6 ಓವರ್ 90 ರನ್ ಅಂದರೆ KKR ಒಳ್ಳೆ ಬ್ಯಾಟ್ಸ್ಮನ್ನು ಮತ್ತು ಒಳ್ಳೆ ಸ್ಟ್ರೆಂತ್ ಸ್ಟಾಮಿನಾ ಸಖತ್ತಾಗಿದೆ. ಹೌದು. ಇನ್ನು ಪವರ್ ಪ್ಲೇಗಿಂತ ಗುಡ್ ಬ್ಯಾಟಿಂಗ್. ಪವರ್ ಪ್ಲೇ ಅಂತೂ ಏನು 90 ರನ್ ಅಂದರೆ 6 ಓವರಲ್ಲಿ ಜಸ್ಟ್ 30 ಬಾಲ್ 90 ಹೊಡೆಯೋದಂದ್ರೆ ಸಖತ್ತಾಗಿ ಆಡೋದು ಬ್ಯಾಟ್ಸ್ಮನ್. ಮತ್ತು LSG ಕ್ಯಾಪ್ಟನ್ ರಿಷಬ್ ಪಂತ್ ಒಂದೊಳ್ಳೆ ಪ್ಲ್ಯಾನಲ್ಲೇ ಮಾಡಿಸಿದ್ದಾರೆ. ಅಷ್ಟೊಂದು ರನ್ ಬರುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ ಯಾರು. ಇನ್ನು ನರೇನು 30 ರನ್ನು, ರಹಾನೆ 50. ಅದು ಕ್ಯಾಪ್ಟನ್ಶಿಪ್. ಹೌದು. ರಹಾನೆ ಬಗ್ಗೆ ಮಾತಾಡಲೇಬೇಕು, ಯಾಕೆಂದರೆ ಅವರು 50 ರನ್ ಹೊಡೆಯೋದಂದ್ರೆ ಅದು ಕ್ಯಾಪ್ಟನ್ ಮಾಡ್ಕೊಂಡು ಅವರು ಫೀಲ್ಡ್ ಸೆಟ್ ಮಾಡ್ಕೊಂಡು ಆ ಟೆನ್ಷನ್ ಇದರಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಅಂದರೆ ರಹಾನೆ ಬಗ್ಗೆ ಒಂದು ಮಾತಾಡೋಕೆ ಇನ್ನೊಂದು ಮಾತಿಲ್ಲ ಅಂತ ಹೇಳ್ಬೋದು. ರಹಾನೆ 26 ಬಾಲ್ಗೆ 50 ರನ್ ಕಂಪ್ಲೀಟ್ ಮಾಡ್ತಾರೆ. ಸಖತ್ತಾಗಿ ಆಡಿದ್ರು ಸರ್. ನನ್ನೆ ಎಲ್ಲ ಬ್ಯಾಟ್ಸ್ಮನ್ ಎಲ್ಲರಿಗೂ ಭಯ ಹೊಡಿಸ್ಬಿಟ್ಟಿದ್ದಾರೆ ನನ್ನೆ, ಸಿಕ್ಕಾಬಟ್ಟೆ ನನ್ನೆ ಹೈಲೈಟ್ಸ್. ಇನ್ನೊಂದೇನಂದ್ರೆ ಈ ರಘುವಂಶಿ KKR ಕಡೆಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರು. ಬಟ್ ಅವ್ರು ಒಂದು 5 ರನ್ಗೆ ಔಟ್ ಆಗಿದ್ದು 4 ಬಾಲಲ್ಲಿ. ಮೇ ಬಿ ಇದು KKR ಸೋಲಕ್ಕೆ ಇದೇ ಕಾರಣ ಆಯ್ತು ಅನ್ಸುತ್ತೆ ನನಗೇನು. ರಘುವಂಶಿ ಮಾರ್ಕ್ರಮ್ ಕ್ಯಾಚ್ ಹಿಡಿತಾರೆ. ಹೌದು. ಆ ಕ್ಯಾಚು ಎಷ್ಟು ಸಗದಾಗಿ ಇಡ್ತಾರ್ರಿ. ಅದು ಬಿಟ್ಟಿದ್ರೆ ಒಂದು 4 ಹೋಗಿರೋದು. ಮಾರ್ಕ್ರಮಕ್ಕೆ ಪಂತನೇ ಕ್ಯಾಚ್ ಹಿಡಿತಾರೆ ಅದನ್ನ ಅವ್ರದ್ದು. ಹೌದಾ. ಈ ರಘುವಂಶಿದು ಪಂತ್ ಕ್ಯಾಚ್ ಹಿಡಿತಾರೆ. ಅವೇಶ್ ಬೌಲ್ ಮಾಡಿ 4 ಬಾಲಲ್ಲಿ ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಔಟ್ ಆಗ್ತಾನೆ ಅಂದರೆ KKR ತುಂಬ ನಷ್ಟ ಆಗುತ್ತೆ ಇದು. ಹೌದು.
ಇನ್ನು ವೆಂಕಟೇಶ್ ಅಯ್ಯರ್ ಅಂತೂ ಲಾಸ್ಟಲ್ಲಿ ಮಸ್ತ್ ಬ್ಯಾಟಿಂಗ್, 28 ಬಾಲ್ಗೆ 45 ರನ್ನು, ಬಂದಂಗೆಲ್ಲ 6 4 ಹೊಡಿತಾ ಬಿರೋದಾರೆ. ನನ್ನೇ ಮ್ಯಾಚ್ ಅಂತೂ ಸಾಕತ್ತು. ಮತ್ತೆ ರಿಂಕು ಸಿಂಗ್ ಅಂದ್ರೆ ಒಂದು ಭಯ. ರಿಂಕು ಸಿಂಗ್, ವೆಂಕಟೇಶ್ ಹೋದ ವರ್ಷ ಇದೇ ಏನಂದ್ರೆ ರಿಂಕು ಸಿಂಗ್ GT ವಿರುದ್ಧ ಆಡ್ತಾ ಇರ್ತಾರೆ. ಲಾಸ್ಟ್ 5 ಬಾಲು ಮೇ ಬಿ 6 ಬಾಲ್ ಅನ್ಸುತ್ತೆ, 30 ರನ್ ಬೇಕು. ರಿಂಕು ಸಿಂಗ್ ಇವರು ಗೆಲ್ಲಲ್ಲ, KKR ಗೆಲ್ಲಲ್ಲ ಅಂತ ಎಲ್ಲ ಫ್ಯಾನ್ಸಲ್ಲಿ ಹೋಪ್ ಇತ್ತು. ರಿಂಕು ಸಿಂಗ್ ಬಂದರು, ರಶೀದ್ ಖಾನ್ಗೆ ಹೊಡೆದ್ರು 6 ಬಾಲು 6 ಸರ್. 1 ಓವರ್ಗೆ 30 ರನ್ ಹೊಡೆದು ಆ ಮ್ಯಾಚನ್ನು ಗೆಲ್ಸ್ಕೊಟ್ಟಿದ್ದಾರೆ ರಿಂಕು ಸಿಂಗ್ ಹೋದ ವರ್ಷ. ರಿಂಕು ಸಿಂಗ್ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಇನ್ನು KKR ಅಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೆ ಹರ್ಷದೀಪ್ 4 ಓವರ್ಗೆ 2 ವಿಕೆಟ್ ತೆಗೆದಿದ್ದೆ ಅವ್ರಿಗೆ KKR ಸೋಲ ಕಾರಣ ಆಯ್ತು. ಹೌದು, ಶಾರ್ದೂಲ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಶಾರ್ದೂಲು ಅಷ್ಟೇ 4 ಓವರ್ಗೆ 2 ವಿಕೆಟ್ ತಗೊಂಡಿದ್ದಾರೆ. ಅವ್ರೇನು ಕಮ್ಮಿ ಇಲ್ಲ ರೀ, ಅವ್ರು ಪ್ರತಿ ಒಂದು ಮ್ಯಾಚಲ್ಲೂ ವಿಕೆಟ್ 2-3 ವಿಕೆಟ್ ತಗೋತಾರೆ. ಇನ್ನು KKR ಅಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ಅವ್ರ ಬೌಲಿಂಗ್ ಸ್ವಲ್ಪ ಕಳಪೆ ಆಯ್ತು ಅನ್ಸ್ಬೋದು. ಯಾಕೆಂದರೆ ಹರ್ಷಿತ್ ಬಿಟ್ಟು ರಸೆಲ್ ಬಿಟ್ಟರೆ ಯಾರು ಅಷ್ಟು ಇಂಪ್ಯಾಕ್ಟ್ ಆಗಿ ಬೌಲಿಂಗ್ ಮಾಡಲೇ ಇಲ್ಲ ಅನ್ಸುತ್ತೆ. ರಸೆಲ್ ಅವರು ಆಲ್ರೌಂಡರು, ಅವರು ಹೋದ ವರ್ಷ ಬ್ಯಾಟಿಂಗಲ್ಲಿ ರನ್ನಿನ ಸುರಿಮಳೆನೆ ಎದುರಾಳಿ ತಂಡಕ್ಕೆ ಭಯನೇ ಉಡಿಸಿದ್ದಾರೆ. ಇನ್ನು KKR ಪರವಾಗಿ 2 ವಿಕೆಟ್ ತೆಗೆದ್ರೆ ಹರ್ಷಿತ್ ಅಂತೂ ಟೈಮ್ ಕರೆಕ್ಟಾಗಿ ವಿಕೆಟ್ ಕಿತ್ತರು. ಬಟ್ ನೆಕ್ಸ್ಟ್ ಬಂದ ಬೌಲರ್ಗಳು ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ನನ್ನ KKR ಸೋಲಿಗೆ ಇದು ಒಂದು ಕಾರಣ ಆಗಿರ್ಬೋದು. ಮತ್ತೆ ಇನ್ನೊಂದೇನಂದ್ರೆ ರಘುವಂಶಿ ಔಟ್ ಆಗಿದೆ, ಇಂಪ್ಯಾಕ್ಟ್ ಪ್ಲೇಯರು. ಇವೆರಡು ಮ್ಯಾನೇಜ್ ಮಾಡಿದರೆ 4 ರನ್ ಏನು ಇದಲ್ಲ, 234 ಹೊಡಿತಾರೆ ಅಂದ್ರೆ KKR ಪಕ್ಕ ಇನ್ನೊಂದು 2 ಬಾಲ್ ಇದ್ದಿದ್ರೆ KKR ಗೆಲ್ತಿತ್ತು. 4 ರನ್ ಇಂದ ಏನು ಸೋಲೊಂದು ಒಪ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಸರ್. 4 ರನ್ ಹೊಡೆದು ಬಿಸಾಕ್ಬಿಡ್ತಾರೆ. ಅದು ಚೇಸಿಂಗ್ ಅಲ್ಲಿ ಇನ್ನು 1 ಬಾಲ್ ಇದ್ರೆ ಸಾಕಿತ್ತು, ಪಕ್ಕ 100% KKR ಗೆಲ್ತಿತ್ತು. ನನ್ನ ವಿಡಿಯೋದಲ್ಲಿ ನಾವು ಹೇಳ್ತಿದ್ವಿ 2024ರಲ್ಲಿ KKR 2 ಮ್ಯಾಚು LSG ವಿರುದ್ಧ ಗೆಲ್ಲನ್ನು ಸಾಧಿಸಿದೆ, ಈ ಮ್ಯಾಚಲ್ಲಿ LSG ಗೆಲ್ಲುತ್ತೆ ಅಂತ ನಾವು ಹೇಳಿದ್ವಿ. ಅದಾಗೆ ಆಯ್ತು ನೋಡಿ. ಈಗ ಅದೊಂಥರ ಮ್ಯಾಚ್ ರೋಚಕ. ನೆನೆ KKR ಮತ್ತೆ LSG ಮ್ಯಾಚಲ್ಲಿ ವಿನ್ ಆಗಿದ್ದು LSG. ಮತ್ತೆ ಹೇಳ್ಬೇಕಂದ್ರೆ LSG ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ, ಬೌಲಿಂಗ್ ಲೈನಪ್ ಇದೆ. ಇಲ್ಲ ಸ್ವಲ್ಪ ಬೌಲಿಂಗು ಇನ್ನೊಂದು ಸ್ವಲ್ಪ ಬಿಲ್ಡ್ ಆಗಬೇಕು. ಯಾಕಂದರೆ 238ನ ಅಷ್ಟೊಂದು ಚೇಸ್ ಮಾಡ್ಕೊಂಡು 4 ರಿಂದ ಸೋತಿದ್ದಾರೆ ಅಂದರೆ ಸ್ವಲ್ಪ ಬೌಲಿಂಗ್ ಇನ್ನೂ ಸ್ವಲ್ಪ ಅಡೆತಡೆಗಳಿದೆ. LSGಯಲ್ಲಿ ಬೌಲಿಂಗ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದರೆ LSG ತುಂಬ ಸ್ಟ್ರಾಂಗ್ ಇದೆ. ರಿಷಬ್ ಪಂತ್ ಕ್ಯಾಪ್ಟನ್ಶಿಪ್ ಒಳ್ಳೆ, ರಿಷಬ್ ಪಂತ್ ಕ್ಯಾಪ್ಟನ್ಸಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ ಅವರು. ವೆಲ್, ಇದಾಗಿತ್ತು ಇವತ್ತು LSK ಮತ್ತು KKR ಮ್ಯಾಚ್ನ ರಿವ್ಯೂ. ಅದು ನಮ್ಮ ಮಾತುಕತೆ ಆಗಿತ್ತು. ಮತ್ತೆ ಸಿಗ್ತೀವಿ. ಚೆನ್ನೈ ಮತ್ತು ಪಂಜಾಬ್ ಕಿಂಗ್ಸ್ ಇವತ್ತು ಸಂಜೆಗಿದೆ ಹೈ ವೋಲ್ಟೇಜ್ ಮ್ಯಾಚ್, ಚೆನ್ನೈ ಮತ್ತು ಪಂಜಾಬ್ ಹೈಲೈಟ್ಸ್. ಇವಾಗ ತಾನೇ ಒಂದು ಫಸ್ಟ್ ಮ್ಯಾಚ್ ನೋಡ್ಕೊಂಡ್ ಬಂದ್ವಿ. LSG 4 ರನ್ನಿಂದ ಜಯಗೊಳಿಸಿದ್ದೆ, KKR 4 ರನ್ನಿಂದ ಸೋತಿದೆ. ಆದ್ರೂ ಒಂದು ಬೇಜಾರು ವಿಷಯ ಏನಂದ್ರೆ KKR ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಿದೆ 4 ರನ್ನಿಂದ ಸೋತಿರೋದು. ನೆಕ್ಸ್ಟ್ ಮ್ಯಾಚ್ ಬಂದು CSK ಮತ್ತೆ ಪಂಜಾಬ್, ಹೈ ವೋಲ್ಟೇಜ್ ಮ್ಯಾಚ್. ಯಾಕಂದ್ರೆ CSK ಇದ್ದಾರೆ ನಮ್ಮ MS ಧೋನಿ ಅವರು. ಪಂಜಾಬ್ ಅಲ್ಲೇ ನಡೀತಾ ಇರೋದು ಇವತ್ತು. ಓ ಸೂಪರ್, ಅವ್ರಿಗೆ ಹೋಮ್ ತವ್ರ ಮನೆ ಇದ್ದಂಗೆ ಇದು. ಹೌದು. ಇನ್ನ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದಾರೆ ಅಂದ್ರೆ ಪಂಜಾಬ್ ಅವರು. ಪಂಜಾಬ್ ಅಲ್ಲಿ ಫಸ್ಟ್ ವಿಕೆಟ್ ಹೋಗಿ ಸಿಮ್ರನ್ 0ಗೆ ಔಟ್ ಆಗ್ಬಿಟ್ರು. 0 ಔಟ್ ಆದ್ರು. ಹೆವಿ ಇದು ಮ್ಯಾಚ್ ನಿಜವಾಗ್ ಟರ್ನ್. ಸ್ವಲ್ಪ ಚೆನ್ನಾಗಿ ಅವರು ಬೌಲಿಂಗ್ ತುಂಬಾ ಸ್ಟ್ರಾಂಗ್ ಇತ್ತು. ನೆನ್ನೆ 5 ವಿಕೆಟ್ ತಗೊಂಡ್ರು. 5 ವಿಕೆಟ್ ತಗೊಂಡ್ರು. ಮತ್ತೆ 6 ವಿಕೆಟ್ ಟೋಟಲ್ 6 ವಿಕೆಟ್. ಮತ್ತೆ ನನ್ನೆ ಏನಂದ್ರೆ 103 ರನ್ನು. ಇವರು ಪ್ರಿಯಾಂಶ್ ಆರ್ಯ ಅವರು ಹೋದ್ ಮ್ಯಾಚ್ ಅಲ್ಲಿ ರಾಜಸ್ಥಾನ್ ರಾಯಲ್ಗೆ ಡಕ್ಔಟ್ ಆಗಿದ್ರು. ಹೌದು, ಅದನ್ನ ತಗೊಂಡು ಇಲ್ಲಿ ಬರ್ಸ್ಬಿಟ್ಟಿದ್ದಾರೆ. ಹಳೆ ಮ್ಯಾಚ್ ಹಳೇದೇನ್ ದ್ವೇಷ ಇತ್ತು ಏನೋ ಗೊತ್ತಿಲ್ಲ, ರೊಚ್ಚ ಗೆದ್ದು ಕೊಚ್ಚಿ ಕೊದ್ರಿ ಸಿಗದು ಬಿಸಾಕೋತಾರೆ. 42 ಬಾಲ್ಗೆ 103 ರನ್ನು ಅಷ್ಟು ವಿಕೆಟ್ ಹೋಗಿದ್ರು. ನನ್ನೆ ಪಂಜಾಬ್ ಕಿಂಗ್ಸ್ ಗೆಲ್ಲಕ್ಕೆ ಕಾರಣ ಇವರು ಪ್ರಿಯಾಂಶ್ ಆರ್ಯ. ಸಿಂಗಲ್ ಮ್ಯಾನ್ 1 ಮ್ಯಾನ್ ಆರ್ಮಿ ತರ 103 ರನ್ನು ಬಾರಿಸಿದ್ದೆ ಪ್ರಿಯಾಂಶ್ ಆರ್ಯ. ನನ್ನೆ ಪಂಜಾಬ್ ಕಿಂಗ್ಸ್ ಗೆಲ್ಲಕ್ಕೆ ಪ್ರಿಯಾಂಶ್ ಆರ್ಯನೇ ಕಾರಣ. ಯಾಕಂದ್ರೆ 42 ಬಾಲ್ಗೆ 103 ರನ್ನು ಸಾಧ್ಯನೇ ಇಲ್ಲ ಯಾರು. ಇನ್ನು ಶ್ರೇಯಸ್ 9ಕ್ಕೆ ಔಟ್ ಆಗ್ತಾರೆ, ಖಲೀಲ್ ವಿಕೆಟ್ ತಗೊಳ್ತಾರೆ. ಇನ್ನು ಅದು ಬಿಟ್ರೆ ಸ್ಟೋಯಸ್ 4ಕ್ಕೆ ಔಟ್ ಆಗ್ತಾರೆ, ನೆಹಲ್ ಅವರು 9ಕ್ಕೆ ಔಟ್ ಆಗ್ತಾರೆ, ಮ್ಯಾಕ್ಸ್ವೆಲ್ ಔಟ್ ಆಗ್ತಾರೆ. ಅದು ಬಿಟ್ರೆ ಇನ್ನು ಪಂಜಾಬ್ ಕಡೆ ಆಡಿದಂದ್ರೆ ಶಶಾಂಕ್ 50 ರನ್. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಪಂಜಾಬ್ ಕ್ಯಾಪ್ಟನ್, ಅವ್ರು ಬಂದು 7 ಬಾಲ್ಗೆ 9 ಔಟ್ ಆದ್ರೆ 7 ಬಾಲ್ಗೆ 9. ಕ್ಯಾಪ್ಟನ್ ಯಾವಾಗಲೂ ಆಡ್ಕೊಡ್ಬೇಕು.
ಕ್ಯಾಪ್ಟನ್ಗೆ ಕ್ಯಾಪ್ಟನ್ಶಿಪ್ ಪ್ರೆಸರ್ ಇರುತ್ತೆ, ಫೀಲ್ಡ್ ಸೆಟ್ ಮಾಡೋ ಕಡೆ ಕ್ಯಾಪ್ಟನ್ ಬೌಲರು ಹೌದು. ಎಲ್ಲ ನೋಡ್ಬೇಕಂದ್ರೆ ಬ್ಯಾಟ್ಸ್ಮನ್ ಸ್ವಲ್ಪ ಅವರು ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ ಅನ್ಸುತ್ತೆ. ಮತ್ತೆ ನನ್ನ ಮ್ಯಾಕ್ಸ್ವೆಲ್ ಅಷ್ಟೇನು ಇವಾಗ ಮ್ಯಾಕ್ಸ್ವೆಲ್ ಆಡಕಾನ ಇದು ಇಂಪ್ರೂವ್ಡ್ ಇಲ್ಲ. ಒಂದಕ್ಕೆ ಔಟ್ ಆಗ್ತಾರೆ ಅಂದ್ರೆ ಮ್ಯಾಕ್ಸ್ವೆಲ್ ಅಂತ ಘಟಾನುಘಟಿ ದೈತ್ಯ ಪ್ರತಿಭೆ. ಮ್ಯಾಕ್ಸ್ವೆಲ್ 1 ರನ್ 2 ಬಾಲಿಂದ ಔಟ್ ಆಗ್ತಾರೆ ಅಂದ್ರೆ ಮ್ಯಾಕ್ಸ್ವೆಲ್ ಸ್ವಲ್ಪ ಡೆಲ್ ಆಗಿದ್ದಾರೆ ಕ್ರಿಕೆಟ್ ಅಲ್ಲಿ. ಅವರು ಬಿಡಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವರು ರೊಚ್ಚಿಗೆ ಇರ್ಬೋದು. ಈ ಸಲ ಹೆಂಗೆ RH ರೊಚ್ಚಿಗೆ ಹೊಡೆದ್ರು. ಮತ್ತೆ ಶಶಾಂಕ್ ಸಿಂಗ್ 36 ಬಾಲ್ಗೆ 52 ರನ್. ಮತ್ತೆ ನಿನ್ನೆ ಮ್ಯಾಚ್ ಇಬ್ಬರೇ ಎತ್ತಿದಂದ್ರೆ ಅದು ಒಂದು ಆರ್ಯ ಮತ್ತೆ ಶಶಾಂಕ್ ಇಬ್ಬರಿಂದ 150. ಆರ್ಯ ಮತ್ತೆ ಶಶಾಂಕ್ ಇಬ್ರು ಸಾಕಾದಾಗೆ ಬ್ಯಾಟಿಂಗ್ ಮಾಡೋ ಬೆಂಕಿ ರನ್. ಅದು 290 6 ವಿಕೆಟ್ ಕಳ್ಕೊಂಡು ಪಂಜಾಬ್ ಅಂದ್ರೆ ಇನ್ನು ಪಂಜಾಬ್ CSK ಕಡೆ ಖಲೀಲ್ 2 ವಿಕೆಟ್ ತಗೋತಾರೆ. ಮತ್ತೆ ಇನ್ನೊಬ್ರು ಜಾನ್ಸನ್ 19 ಬಾಲ್ಗೆ 34 ಪಂಜಾಬ್ ಕಿಂಗ್ಸ್. ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಯಾಕಂದ್ರೆ ಅಷ್ಟೊಂದು ವಿಕೆಟ್ ಹೋಗಿ ಅಷ್ಟೊಂದು ಸ್ಕೋರ್ ಬಂದಿದೆ ಅಂದ್ರೆ ಇವ್ರು 3 ಜನನೇ ಆಬ್ವಿಯಸ್ಲಿ. ಇವ್ರು 3 ಜನದಿಂದ ಇಷ್ಟೊಂದು ರನ್ ಆಗಕ್ಕೆ ಕಾರಣ. ಇನ್ನ CSK ಟಾರ್ಗೆಟ್ ಇದ್ದಿದ್ದು 220 ಇತ್ತು. 220 ರನ್ CSKಗೆ ಏನೂ ಅಲ್ಲ. 220 ಆರಾಮಾಗಿ ಚೇಸ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಈ ವರ್ಷ 200 ರನ್ನು ಯಾವ ಟೀಮ್ಗೂ ಜಾಸ್ತಿ ಏನಿಲ್ಲ. KKR 234 ಹೊಡೆದಿದ್ದಾರೆ ಚೇಸಿಂಗ್ ಅಲ್ಲೇ ಅಷ್ಟು ಹೊಡೆದಿದ್ದಾರೆ. ಅದನ್ನ ಇವರು ಇನ್ನೊಂದು ಸ್ವಲ್ಪ ಏನಾದ್ರು ಶ್ರಮ ಹಾಕಿದ್ರೆ ನನ್ನೇ ಮ್ಯಾಚ್ CSK ವಿನ್ ಆಗ್ತಿತ್ತು. ಅಲ್ಲಿ ಗಾಯಕ್ವಾಡ್ ಔಟ್ ಆಗಿದ್ದೆ ಅವ್ರಿಗೆ ಒಂದು ಸ್ವಲ್ಪ ದುಃಖದ ವಿಚಾರ. ಇನ್ನು ಅದ್ಬಿಟ್ರೆ ಇನ್ನು ರಚಿನ್ ರವೀಂದ್ರ 36 ನೋಡಿತಾರೆ. ಇನ್ನು ಕ್ಯಾನ್ವೆ 50, ಅದು ಕ್ಯಾನ್ವೆ 50, 69 ಮತ್ತೆ ಶಿವಮ್ ದುಬ್ಬೆ 27 ಬಾಲ್ಗೆ 42. ದುಬ್ಬೆ ಒಳ್ಳೆ ಬ್ಯಾಟ್ಸ್ಮನ್ ಬಂದಂಗೆ ಬಾರಿಸ್ತಿದ್ರು. ಮತ್ತೆ ಧೋನಿ ಅವರು ಮತ್ತೆ ಹೆಲಿಕಾಪ್ಟರ್ ಶುರು ಮಾಡಿದ್ದಾರೆ ಅಂದ್ರೆ 12 ಬಾಲ್ಗೆ 27 ರನ್ನು. ನೆನ್ನೆ ಫಸ್ಟ್ ನಾನು ಧೋನಿದು ಹೆಲಿಕಾಪ್ಟರ್ ಶಾಟ್ ನೋಡಿದ್ವು ಅಂದ್ರೆ ಸಖತ್ತಾಗಿ ಹೊಡೆದ್ರು 3 ಸಿಕ್ಸ್. ಬಂದು ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲೇ 6 ಬ್ಯಾಕ್ ಟು ಬ್ಯಾಕ್ 2 6 ಹೊಡೆದ್ರು. ಮತ್ತೆ ಚಹಲ್ ಅವರು ಕ್ಯಾಚ್ ಹಿಡಿದ್ರು. ಅದ್ ಬಿಟ್ಟಿದ್ರೆ 4 ಹೋಗ್ತಿತ್ತು ಮೇ ಬಿ. ಧೋನಿ ಇದ್ದಿದ್ರೆ ಮೇ ಬಿ ಮ್ಯಾಚ್ ವಿನ್ ಆಗ್ತಿತ್ತೇನೋ. ಯಾಕೆಂದ್ರೆ ಅವರು ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಟ್ರೈ ಮಾಡಿದ್ರು. 200 ರನ್ ಅಂದ್ರೆ ಅವರು 200 ರನ್ ಹೊಡೆದಿದ್ದಾರೆ. ಇನ್ನೊಂದಿದೆ ನೀವು ಹೇಳ್ದಂಗೆ 200 ರನ್ ಈಗ IPL ಅಲ್ಲಿ 20 ಓವರ್ ಮ್ಯಾಚ್ ಏನು ಮ್ಯಾಟ್ರ್ ಆಗ್ತಾ ಇಲ್ಲ ಈಗ. ಇವಾಗ ಅದೇ ಸರ್, ಇವಾಗ 201 ರನ್ ಹೊಡೆದಿದ್ದಾರೆ ಚೆನ್ನೈ ಅವರು. 201 ರನ್ 200. ಹೌದು, 5 ವಿಕೆಟ್. ಅದು ಇನ್ನು ಜಡೇಜಾ ಒಂದ್ ಸ್ವಲ್ಪ ಬ್ಯಾಟಿಂಗ್ ಆಡ್ಬೋದಾಗಿತ್ತು. ಅವ್ರಿಗೆ ಮೇ ಬಿ ಲಾಸ್ಟ್ ಅಲ್ಲಿ ಬಂದ್ರು ಬೌಲಿಂಗ್ ಸಿಗ್ಲಿಲ್ಲ ಲಾಸ್ಟ್ ಅಲ್ಲಿ ಬಂದ್ರು. ಇದಕ್ಕೆ ನನ್ನ CSK ಸೋಲ ಕಾರಣ ಅಂದ್ರೆ ಫರ್ಗಿಸೆ. 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಅನ್ನೋಕ್ಕಿಂತ 4 ಓವರ್ ಅಲ್ಲಿ 2 ವಿಕೆಟ್ 40 ರನ್ ಕೊಟ್ಟಿದ್ದಾರೆ. ರನ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆಕ್ಕಿಂತ ಯಾವ ಟೈಮ್ ವಿಕೆಟ್ ಬೇಕು ಆ ಟೈಮಲ್ಲಿ ವಿಕೆಟ್ ತೆಗೆದಿದ್ದಾರೆ. ಹೌದೌದು, ಆ ವಿಕೆಟ್ ತೆಗ್ದಾಗ್ಲೇ ಒಂದು ಖುಷಿ ವಿಚಾರ ಎದುರಾಳಿಗಳಿಗೆ. ಅದು ಯಾಕೆಂದ್ರೆ ಫಸ್ಟ್ ಇದರಲ್ಲೇ ಗಾಯಕ್ವಾಡ್ ವಿಕೆಟ್ ತೆಗಿತಾರೆ. ಅದು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. CSK ಸೋಲಕ್ಕೆ ಅದೇ ಕಷ್ಟ ಆಗುತ್ತೆ. ಹೌದು, ಕರೆಕ್ಟ್. ರಚಿನ್ ರವೀಂದ್ರ ಬ್ಯಾಟ್ಸ್ಮನ್ ಚೆನ್ನಾಗಿತ್ತು. ನಿನ್ನೆ CSK ಸೋತಿದಂತ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ಅಲ್ಲಿ ಧೋನಿ ಇದ್ದು ಎಂಥ ಪ್ಲೇಯರ್, ಎಂಥ ಬ್ಯಾಟ್ಸ್ಮನ್. ಅವರು ಲಾಸ್ಟ್ ಅಲ್ಲಿ ಬಂದ್ರು ಹೊಡಿತಾರೆ ಧೋನಿ ಅನ್ನೋದು ಅಂತ ಪ್ಲೇಯರು. ಹೌದು, ನಾವು ಧೋನಿ ಫ್ಯಾನ್ ಆಗಿ ಅವೆಲ್ಲ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ಆ ಥರ ಬ್ಯಾಟಿಂಗ್ ಇರುತ್ತೆ ಲೈನಪ್. ಮತ್ತೆ ಪತಿರಾಣ ಅವರು 52 ರನ್ ಕೊಟ್ಟಿದ್ದಾರೆ 4 ಓವರ್ಗೆ. ಯಾಕಂದ್ರೆ ಧೋನಿ ಒಳ್ಳೆ ಬ್ಯಾಟ್ಸ್ಮನ್ ಪರ್ಫಾರ್ಮೆನ್ಸ್ ಮಾಡಿದ್ರು ಲಾಸ್ಟ್ ಅಲ್ಲಿ ಬಂದ್ರು. ನನಗಂತೂ ಸೋತಿದ್ಕೆ ಏನ್ ಬೇಜಾರಿಲ್ಲ. ಯಾವ್ದೇ ಗೆದ್ರು ನಮ್ದೇ. ಇಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಪಂಜಾಬ್ ಗೆದ್ರು ಖುಷಿನೇ, ಯಾವ ಮ್ಯಾಚ್ ಗೆದ್ರು ಖುಷಿನೇ. ಏನಿಲ್ಲ ಸರ್, ಯಾರೇ ಒಬ್ರು ಸೋತ್ರೆ ತಾನೇ ಗೆಲ್ಲೋದು ಅಲ್ವಾ? ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಲೇಬೇಕು. ಆಗಿದ್ರೆ ಒಂದು ಮ್ಯಾಚ್ಗೊಂದು ಕಳೆ. ಓಕೆ, ನಿನ್ನೆ CSK ಎಷ್ಟು 20 ರನ್ನಿಂದ ಸೋತಿದೆ. ನನ್ನ CSK ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿತ್ತು. ಆದರೆ ಅವರು ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡಿಲ್ಲ. 1 ರನ್ ಹೊಡೆದಿದ್ದಾರೆ 3 ಬಾಲ್ಗೆ. ಗಾಯಕ್ವಾಡ್ ಒಂಚೂರು ಬ್ಯಾಟಿಂಗ್ ಅಲ್ಲಿ ಇಂಪ್ರೂವ್ ಆಗಿದ್ದರೆ ನನಗೆ ಖಂಡಿತ CSK ಮ್ಯಾಚ್ ಗೆಲ್ಬೋದಾಗಿತ್ತು ಅನ್ಸಿದ ಪ್ರಕಾರ. ಯಾಕೆಂದ್ರೆ ಅವ್ರು 1 ರನ್ಗೆ ಔಟ್ ಆಗ್ತಾರೆ ಅಂದ್ರೆ ಫಸ್ಟ್ ಬ್ಯಾಟ್ಸ್ಮನ್ನೇ, ಏನು ಮಾಡೋಕ್ಕಾಗಲ್ಲ. ಕರೆಕ್ಟು. ಮತ್ತು ಕ್ಯಾಪ್ಟನ್ಸಿ ಇಬ್ಬರು ನನ್ನೇ ತುಂಬ ಚೆನ್ನಾಗಿತ್ತು. ಪಂಜಾಬ್ ಕ್ಯಾಪ್ಟನು ಮತ್ತೆ ಹೊಡಿಲಿಲ್ಲ, ಮತ್ತು ಚೆನ್ನೈ ಕ್ಯಾಪ್ಟನು ರನ್ ಬರಲಿಲ್ಲ. ಶ್ರೇಯಸ್ ಅಯ್ಯರ್ ಆಗಲಿ 7 ಬಾಲ್ಗೆ 9 ರನ್ನು. CSKಲಿ ಋತುರಾಜ್ ಗಾಯಕ್ವಾಡ್ ಅವರಾಗಲಿ 3 ಬಾಲ್ಗೆ 2 ರನ್ನು. ಕ್ಯಾಪ್ಟನ್ನು ಅಷ್ಟೇನು ಆಡಿಲ್ಲ. ಇನ್ನೊಂದೇನಂದ್ರೆ ಅಶ್ವಿನ್ ಅವರು 4 ಓವರ್ ಮಾಡಿ 2 ವಿಕೆಟ್ ತೆಗಿತಾರೆ, 48 ರನ್ ಕೊಟ್ಟು. ಹೌದು, ಅಶ್ವಿನ್ ಯಾವತ್ತೂ ಮರೆಯಂಗಿಲ್ಲ. ಯಾಕಂದ್ರೆ ಅವರು ಎಂತ ಪ್ಲೇಯರ್ ಬೌಲರ್ ಅಂದ್ರೆ ಹೌದು, ಸಖತ್ತಾಗಿ 2 ವಿಕೆಟ್ ಅವರು
ಬೇಕಾಗಿತ್ತು ಅವ್ರ ಕಡೆಯಿಂದ ಈ ತರ ಇಲ್ಲಿ ನನ್ನೆ ಒಂದು ವಿಕೆಟ್ ತಗೊಂಡಿಲ್ಲ ರವೀಂದ್ರ ಜಡೇಜಾ ಅವರು. ಹಾ. 18 ರನ್ ಕೊಟ್ಟಿದ್ದಾರೆ, ಅಂದ್ರೆ ವಿಕೆಟ್ ಏನಿಲ್ಲ, ಸ್ಕೋರ್ ಒಂದ್ ಸ್ವಲ್ಪ ರನ್ ಕಮ್ಮಿ ಕೊಟ್ಟಿದ್ದಾರೆ. ಹೌದು, ಇನ್ನು ಒಳ್ಳೆ ಬೌಲಿಂಗ್ ಲೈನಪ್ ಇತ್ತು, ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕೆಲವೊಂದ್ಸಲ ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಆಗಿರ್ತಾರೆ ಪಂಜಾಬ್ ಕಡೆ, ಹೌದು, ಅವಾಗ ರನ್ ಬರುತ್ತೆ. 220 ರನ್ ಅದು ದೊಡ್ಡದಲ್ಲ, ಯಾಕಂದ್ರೆ ಬೇರೆ ಮ್ಯಾಚ್ಗಳು ಹೋಲಿಸ್ಕೊಂಡ್ರೆ. ನನ್ನೆ ಆರ್ಯ ಅವರು 103 ರನ್ ಹೊಡಿಲಿಲ್ಲ ಅಂತ ಅನ್ಕೊಂಡಿದ್ರೆ, ಹೌದು, ಹೊಡಿಲಿಲ್ಲ ಅಂದಿದ್ರೆ ಪಂಜಾಬ್ ಕಿಂಗ್ಸ್ ಅಷ್ಟೊಂದು ರನ್ ಹೋಗ್ತಾ ಇರ್ಲಿಲ್ಲ, ಗೆಲ್ತಾ ಇರ್ಲಿಲ್ಲ. ಇದು ಆರ್ಯ ಅವ್ರಿಗೆ 80 ರನ್ ಒಂದು ಲೈಫ್ ಸಿಗುತ್ತೆ. ಹೌದು, ಅದನ್ನೇ ಇಷ್ಟು ಅವ್ರಿಗೆ ಲೈಫ್ ಸಿಕ್ಕೊಟ್ಟಂಗೆ. ಹೌದು, ಕರೆಕ್ಟ್. 80 ರನ್ ಕ್ಯಾಚ್ ಅದು ಜಸ್ಟ್ ಹಿಡಿದು ಸಿಕ್ಸ್ಕೋದ್ರು. ಹೌದು, ಹೌದು, ಕರೆಕ್ಟ್. ಅದು ತುಂಬಾ ಅವ್ರಿಗೆ ಆರ್ಯ ಅವ್ರಿಗೆ ಅದು ಹೆಲ್ಪ್ ಆಯ್ತು ಅನ್ಸುತ್ತಲ್ಲ. ಮತ್ತೆ ನಾಳೆ ಗುಜರಾತ್ ಟೈಟನ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ ಅಹಮದಾಬಾದ್ ಅಲ್ಲಿ ನಡೀತಾ ಇದೆ. ಗುಜರಾತ್ ಅಲ್ಲಿ 1,60,000 ಕೆಪಾಸಿಟಿ ಹೊಂದಿರುವ ಸ್ಟೇಡಿಯಂ, ದೊಡ್ಡ ಸ್ಟೇಡಿಯಂ ಅಲ್ಲಿ ಜನ ಹೌಸ್ಫುಲ್ ಆಗ್ತಾರೆ ಅನ್ಕೊಂಡು ನಾವು ಅನ್ಕೊಂಡಿರ್ತೀವಿ. ನಮ್ಮ ವರ್ಲ್ಡ್ ಅಲ್ಲೇ ದೊಡ್ಡ ಸ್ಟೇಡಿಯಂ ಅಂದ್ರೆ ಗುಜರಾತ್ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ 1,60,000 ಕೆಪಾಸಿಟಿ ಇದೆ. ಅದು ಖುಷಿ ವಿಚಾರನೆ, ಅದು ನಮ್ಮ ಇಂಡಿಯಾದಲ್ಲಿ ಇರೋದು, ಗುಜರಾತ್ ಅಲ್ಲಿ. ಹೌದು, ನಾಳೆ ನೋಡಿ, ಮಿಸ್ ಮಾಡಬೇಡಿ. ಗುಜರಾತ್ ಟೈಟನ್ಸ್ ಮತ್ತೆ ರಾಜಸ್ಥಾನ್ ರಾಯಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರಿಗೂ ಲವ್ ಯು, ಬಾಯ್ ಬಾಯ್. ಇದಾಗಿತ್ತು ಇವತ್ತಿನ ಮಾತುಕತೆ ಹಿಮದ ಕ್ರಿಯೇಷನ್ಸ್ ನಿಮಿಷ. ಇದಾಗಿತ್ತು IPLನ ಮಾತುಕತೆ ಹಿಮದ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ತಗೊಳ್ತೀನಿ. ಇದಾಗಿತ್ತು IPLನ ಮಾತುಕತೆ ಹಿಮಾದ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಒಂದು ನಿಮಿಷ ಆಗಿದ್ರೆ ಇದಾಗಿತ್ತು IPLನ ಹೈಲೈಟ್ಸ್. ಸ್ಪೆಷಲ್ ಪಾರ್ಟ್ನರ್ ಹಿಮಾದ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ MK2 ಕ್ರಿಯೇಟರ್ಸ್. ನಿಮಿಷ ಅದು ಬಿಡಿ, ಇದು ಬೇರೆ ಯಾಕೋ ಹೌದಾ, 2 ವಿಡಿಯೋ ಆಗುತ್ತೆ, ಮುಗೀತಲ್ಲ, ಕೊಡ್ತಿರ್ಕೋ. ಎಲ್ಲರಿಗೂ ಧನ್ಯವಾದಗಳು MK2 ಕ್ರಿಯೇಷನ್ಸ್ ಕಡೆಯಿಂದ. ಇವತ್ತಿನ ಮಾತುಕತೆ ಸರಿ, MK2 ಕ್ರಿಯೇಟರ್ಸಾ? ಓಕೆ, ಇದಾಗಿತ್ತು ಇವತ್ತಿನ ಮಾತುಕತೆ IPL ಬಗ್ಗೆ. MK2 ಕ್ರಿಯೇಟರ್ಸ್ನ ವೀಕ್ಷಕರಿಗೆ ಧನ್ಯವಾದಗಳು. ತಗೊಳ್ತೀನಿ. ಇದಾಗಿತ್ತು ಇವತ್ತಿನ IPLನ ಮಾತುಕತೆ. ಇವತ್ತು 2 ಮ್ಯಾಚ್ ಆಗಿತ್ತು, ಒಂದು CSK ಮತ್ತು ಪಂಜಾಬ್, ಇನ್ನೊಂದು ಗುಜರಾತ್, ಸರಿ ಇನ್ನೊಂದ್ಸಲ ಹೇಳ್ಬಿಡು, ಲಕ್ನೋ ಮತ್ತು KKR. ನಾನೇ ಹೇಳ್ತೀನಿ ಬಿಡು. ತಗೋ. ಇದಾಗಿತ್ತು ಇವತ್ತು IPLನ ಮಾತುಕತೆ. ಹೈಲೈಟ್ಸ್ ಮ್ಯಾಚ್ LSG ಮತ್ತು KKR ಮತ್ತೆ CSK ಮತ್ತು ಪಂಜಾಬ್. ಇವತ್ತು ಗೆದ್ದಿದ್ದು LSG ಮತ್ತೆ ಪಂಜಾಬ್ ಕಿಂಗ್ಸ್. MK2 ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಮತ್ತೆ ಸಿಗ್ತೀವಿ ಮುಂದಿನ ಮ್ಯಾಚ್ನೊಂದಿಗೆ. ಮತ್ತೆ ಮಾತಾಡೋಣ. ನೆಕ್ಸ್ಟ್ ಮ್ಯಾಚ್ ಗುಜರಾತ್ ಟೈಟನ್ಸ್ ಮತ್ತು RR ಬಗ್ಗೆ ಏನೇನಾಯಿತು, ಏನೇನಾಗಿಲ್ಲ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮ್ಯಾಚ್ ನಾವು ಕೊಡ್ತೀವಿ. ರಾಜ್ ಮತ್ತು ಕಲ್ ಶೆಟ್ಟಿ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು.